ಒಬ್ಬ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಗ, ಆದರೆ ಸಂಸ್ಕಾರಯುತ ಪೋಷಕರ ಮಗ. ಕೂಲಿ ನಾಲಿ ಮಾಡಿ ಒಳ್ಳೆ ಶಿಕ್ಷಣವನ್ನ ಕೊಡ್ತಾರೆ, ದೊಡ್ಡ ಅಧಿಕಾರಿ ಆಗ್ತಾನೆ. ತನ್ನ ಮೊದಲ ತಿಂಗಳ ಸಂಬಳವನ್ನ ತಂದು ತಾಯಿ ಕೈ ಕೊಡ್ತಾನಂತೆ. ಆಗ ತಾಯಿ ಹೇಳ್ತಾಳಂತೆ, ಇದು ಸಲ್ಲಬೇಕಾದ್ದು ನಿನ್ನಪ್ಪನಿಗಪ್ಪ, ನನಗಲ್ಲ, ಇದನ್ನ ಅಪ್ಪನಿಗೆ ಕೊಡು ಅಂತ. ಮಗ ಹೇಳ್ತಾನಂತೆ, ಇಲ್ಲಮ್ಮ, ನಾನು ಯಾವುದೇ ಕಾರಣಕ್ಕೂ ಇದನ್ನ ಅಪ್ಪನ ಕೈ ಕೊಡೋದಿಲ್ಲ, ಇದನ್ನ ನೀನೇ ತಗೋಬೇಕು ಅಂತ. ತಾಯಿ ಎಷ್ಟೇ ಹೇಳಿದ್ರು ಮಗ ಕೇಳೋದಿಲ್ಲ, ಕೋಪ ಬರುತ್ತೆ. ಅವನ್ ಕೆನ್ನೆಗೊಂದು ಹೊಡಿತಾಳಂತೆ, ಹೊಡೆದು ಹೇಳ್ತಾಳಂತೆ, ಇದೇ ಸಂಸ್ಕಾರವನ್ನ ಕೊಟ್ಟುವ ನಾವು ನಿನಗೆ. ನಿನ್ನ ಇವತ್ತಿನ ಈ ಸ್ಥಿತಿ ನಿನ್ನಪ್ಪ ಕೊಟ್ಟಂತ ಭಿಕ್ಷೆ. ಇವತ್ತಿನ ಈ ಜೀವನಕ್ಕೆ ಕಾರಣ ನಿನ್ನಪ್ಪ ಜೀವ ತೆಗೆದಿದ್ದಾರಪ್ಪ, ರಕ್ತವನ್ನೇ ಸುರಿಸಿದ್ದಾರೆ, ಇದು ಸೇರಬೇಕಾದ್ದು ನಿನ್ನಪ್ಪನ ಕೈಗೆ ಅಂತ ಹೇಳ್ತಾಳಂತೆ. ಆಗ ಆ ಮಗ ಆಡುವಂತ ಮಾತಿದೆಯಲ್ಲ ಸ್ನೇಹಿತರೆ, ಲಕ್ಷಕ್ಕೊಂದು. ಮಗ ಹೇಳ್ತಾನಂತೆ, ಅಮ್ಮ, ಇಷ್ಟು ವರ್ಷಗಳು ನಾನು ಅಪ್ಪನ್ನ ಅದು ಕೊಡಿಸಿ ಇದು ಕೊಡಿಸಿ, ಅದು ಬೇಕು ಇದು ಬೇಕು ಅಂತ ಎಲ್ಲವನ್ನ ಕೇಳಿದ್ದೇನೆ. ಅಪ್ಪ ಎಲ್ಲವನ್ನ ಕೊಟ್ಟಿದ್ದಾರೆ. ಕೊಡುವಾಗೆಲ್ಲ ಅಪ್ಪನ ಕೈ ಮೇಲಿರ್ತಾ ಇತ್ತು, ನನ್ನ ಕೈ ಕೆಳಗಿರ್ತಾ ಇತ್ತು. ನನಗ ಅದನ್ನ ನೋಡಿಯೇ ಅಭ್ಯಾಸನಮ್ಮ. ಈಗ ಈ ಸಂಬಳವನ್ನ ತಗೊಂಡು ಹೋಗಿ ನಾನು ಅಪ್ಪನ ಕೈ ಕೊಟ್ರೆ ಅಪ್ಪನ ಕೈ ಕೆಳಗಾಗತ್ತೆ, ನನ್ನ ಕೈ ಮೇಲಾಗತ್ತೆ. ಅದನ್ನ ನೋಡುವಂತ ಶಕ್ತಿ ನನಗಿಲ್ಲಮ್ಮ ಅಂತ ಹೇಳ್ತಾನಂತೆ. ಆ ತಾಯಿ ಕಣ್ಣಲ್ಲಿ ಆನಂದ ಭಾಷ್ಪ ಬರುತ್ತಂತೆ. ವಿಷಯ ಇಷ್ಟೇ ಸ್ನೇಹಿತರೆ, ಕೊಟ್ರೆ ಇಂಥ ಮಕ್ಕಳನ್ನ ನಮ್ಮ ಸಮಾಜಕ್ಕೆ ನಾವು ಕೊಡಬೇಕು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಎತ್ತಿ ಬೆಳೆಸಿದಂಥ ಕೈಗಳನ್ನ ಯಾವತ್ತೂ ಮರಿಬಾರದು. ಇಡೀ ಜಗತ್ತಿನ ದೃಷ್ಟಿಯಲ್ಲಿ ನಾವು ಗೆದ್ರೂ ಕೂಡ ಹೆತ್ತವರ ದೃಷ್ಟಿಯಲ್ಲಿ, ಹೆತ್ತವರ ಮುಂದೆ ನಾವು ಸೋತು ನಿಂತಾಗ ಮಾತ್ರ